ಉಪಚುನಾವಣೆ ಫಲಿತಾಂಶಕ್ಕೆ ದಿನಗಣನೆ ಹಿನ್ನೆಲೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ. ಇಂದು ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ದೇವಾಲಯಕ್ಕೆ ನಿಖಿಲ್ ಕುಮಾರಸ್ವಾಮಿ ದಂಪತಿ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಚನ್ನರಾಯಪಟ್ಟಣ ತಾಲೂಕಿನ ಯಲಿಯೂರು ಗ್ರಾಮದ ದೇವಿರಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ನಿಖಿಲ್ ಕುಮಾರಸ್ವಾಮಿಗೆ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಸಾಥ್ ಕೊಟ್ಟರು. ವಿಧಾನಸೌಧದ ಮುಂದೆ ಸಿಎಂ ಸಿದ್ದರಾಮಯ್ಯ ಹಾಗೆ ಸೋಮಣ್ಣ ಮುಖಾಮುಖಿ ಆಗಿದ್ದಾರೆ. ರಮಣಶ್ರೀ ಪ್ರಶಸ್ತಿ ಕಾರ್ಯಕ್ರಮ ಮುಗಿಸಿ ಹೊರಡಬೇಕಾದ ಸಂದರ್ಭದಲ್ಲಿ ಇಬ್ಬರು ಮುಖಾಮುಖಿ ಆಗಿದ್ದಾರೆ. ಈ ವೇಳೆ ಸೋಮಣ್ಣ ಬಹಿರಂಗವಾಗಿ ಸಿಎಂ ಬಳಿ ಮೂಡಾ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದೆಲ್ಲ ನಿಮಗೆ ಬೇಕಿತ್ತಾ, ಮೊದಲೇ ಸೈಟ್ ಕೊಡ್ಬೇಕಾಗಿತ್ತಲ್ವಾ ಅಂತ ಸೋಮಣ್ಣ ಕೇಳಿದ್ರು. ಇದಕ್ಕೆ ಗರಂ ಆದ ಸಿಎಂ, ನಾನೇನ್ ಮಾಡಿಲ್ಲಪ್ಪ, ನೀನು ಸುಮ್ನಿರಪ್ಪ, ಏನೇನು ಮಾತನಾಡಬೇಡ ಅಂತ ಸೋಮಣ್ಣಗೆ ಗದರಿದ್ರು. ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಎದುರುಗಡೆ ಏನಿಲ್ಲ ಹೇಳೋಣ. ಆಮೇಲೆ ನನಗೆ ಬೇರೆಯವ್ರಂಗೆ ಹ್ಯಾಂಡಲ್ಸಲ್ಲಿ ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಮತ್ತು ಏನಾದ್ರು ಇದ್ರೆ ಹಿಂಗೆಲ್ಲ ಹಿಂಗೆ ಅದು ನನ್ನ ಮಾತು ಕೇಳಿದ್ರೆ ಇವೆಲ್ಲ ಆಯ್ತಾರೆ ಅಂತ ಇದು ವಿಷಯ ಇದೆ. ಸೋಂಬ್ರೆ ಅದೇ ಕಡೆ ಇಷ್ಟನೇ ಬಿಡೋದಿಲ್ಲ, ಅದು ಗೊತ್ತಿಲ್ಲ ಅಂತ 10:30 ಅಂದರೆ 11:30 ಎಲ್ಲ ಮಾಡಿ ಹೋಯ್ತಾ ಇದ್ದೀನಿ. ಇಲ್ಲ ಕೇಳಿ, ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಎದುರುಗಡೆ ಏನಿಲ್ಲ ಹೇಳೋಣ. ಆಮೇಲೆ ನನಗೆ ಬೇರೆಯವ್ರಂಗೆ ಹ್ಯಾಂಡಲ್ಸಲ್ಲಿ ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಮತ್ತು ಏನಾದ್ರು ಇದ್ರೆ ಹಿಂಗೆಲ್ಲ ಹಿಂಗೆ ಅದು ನನ್ನ ಮಾತು ಕೇಳಿದ್ರೆ ಇವೆಲ್ಲ ಆಯ್ತಾರೆ ಅಂತ ಇದು ವಿಷಯ ಇದೆ. ಸೋಂಬ್ರೆ ಅದೇ ಕಡೆ ಇಷ್ಟನೇ ಬಿಡೋದಿಲ್ಲ. ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೆಯುತ್ತಿದೆ ಎಂಬ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಆಪರೇಷನ್ ಕಮಲ ಕರ್ನಾಟಕದಲ್ಲಿ ಮೊದಲು ಆರಂಭ ಆಯಿತು. ಇದನ್ನ ಬಿಜೆಪಿಯವರು ಬೇರೆ ರಾಜ್ಯಗಳಿಗೆ ತೆಗೆದುಕೊಂಡು ಹೋದ್ರು. ಎಲ್ಲಿ ಬಿಜೆಪಿ ವೀಕ್ ಇದೆಯೋ ಅಲ್ಲಿ ಅವರು ಇಡಿ ಐಟಿ ಬಳಕೆ ಮಾಡ್ತಾರೆ, ಉಳಿದ ಕಡೆ ರಾಜ್ಯಪಾಲರನ್ನ ದುರುಪಯೋಗ ಮಾಡ್ತಾರೆ. ಆಪರೇಷನ್ ಕಮಲ ಮಾಡ್ತಿರುವ ಕುರಿತು ಸಾಕ್ಷಿ ಇದೆ. ನಮ್ಮ ಪಕ್ಷದ ಶಾಸಕ ಸ್ನೇಹಿತರನ್ನ ಸಂಪರ್ಕ ಮಾಡಿದ್ದಾರೆ. ಬಿಜೆಪಿ ನಾಯಕರು ಸರ್ಕಾರ ಬೀಳಿಸಲು 1,000 ಕೋಟಿ ರೆಡಿ ಇದೆ ಅಂತಾರೆ. ಆದರೆ ಅದು ಅವರಿಗೆ ಎಲ್ಲಿಂದ ಬಂತು? 1,000 ಕೋಟಿ ರೂಪಾಯಿ ಸಂಗ್ರಹ ಹೇಳಿಕೆ ಹಿನ್ನೆಲೆಯಲ್ಲಿ ಏನ್ ಕ್ರಮ ಕೈಗೊಂಡಿದ್ದಾರೆ? ಆರೋಪಿತ ನಾಯಕರ ಮೇಲೆ ಮನಿ ಲ್ಯಾಂಡರಿಂಗ್ ಕೇಳಿಸಿಲ್ವಾ ಅಂತ ಹೇಳಿ ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನೋಡಿ, ಇವರೇ ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ? ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ ಬಿಜೆಪಿಯವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗಲೂ ಶಾಸಕರನ್ನ ಖರೀದಿ ಮಾಡಿರೋದಲ್ವಾ? ಇದ್ರ ಇತಿಹಾಸ ಇದೆ. ಇದೇ ಇತಿಹಾಸವನ್ನು ಎಲ್ಲ ಕಡೆ ನಿಮ್ಮ ಮಹಾರಾಷ್ಟ್ರದಲ್ಲಿ ತಗೊಂಡೋದ್ರು, ಅಸ್ಸಾಂನಲ್ಲಿ ತಗೊಂಡೋದ್ರು, ಮಧ್ಯಪ್ರದೇಶದಲ್ಲಿ ತಗೊಂಡೋದ್ರು, ಗುಜರಾತ್ನಲ್ಲಿ ತಗೊಂಡೋದ್ರು. ಕರ್ನಾಟಕ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಫಾರ್ ಬಿಜೆಪಿ ಅಂದರೆ ಆಪರೇಷನ್ ಕಮಲ. ಸೊ ಆದರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿರುವ ವಿಚಾರ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ಬಿಪಿಎಲ್ ಮಾನದಂಡದ ಪ್ರಕಾರ ಕ್ರಮ ಆಗಿದೆ. ಬಿಪಿಎಲ್ ಮಾನದಂಡ ಕೇಂದ್ರ ಸರ್ಕಾರದ ಮಾನದಂಡವಾಗಿದೆ. ಅರ್ಹರಿಗೆ ನ್ಯಾಯ ಸಿಗಬೇಕಲ್ವಾ? ಹಾಗಾಗಿ ಅರ್ಹರಿಗೆ ನ್ಯಾಯ ಸಿಗೋ ಕೆಲಸ ಮಾಡಿದ್ದೇವೆ. ಬಡವರ ದುಡ್ಡು ಬಡವರಿಗೆ ಹೋಗಲಿದೆ. ಕೇಂದ್ರ ಸರ್ಕಾರ ಮಾನದಂಡ ಬದಲಾವಣೆ ಮಾಡಿದರೆ ಮಾಡಲಿ, ನಾವು ಅದನ್ನ ಅನುಸರಿಸುತ್ತೇವೆ ಅಂತ ಹೇಳಿದರು. ಮಲ್ಲೇಶ್ವರದ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಎಸ್ ಹರೀಶ್, ಸಪ್ತಗಿರಿ ಗೌಡ ಸೇರಿದಂತೆ 10 ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕಲ್ಲೆದೇವರ ಗ್ರಾಮದಲ್ಲಿ ಗವಿಸಿದ್ದ ಮಹಾಸ್ವಾಮಿಗಳ
ಸದ್ಭಾವನೆ ಪಾದಯಾತ್ರೆ ನಡೆಸಲಾಯಿತು. ಗ್ರಾಮ ಹಸಿರು ತೋರಣಗಳಿಂದ ಕಂಗೊಳಿಸ್ತಾ ಇದ್ದು, ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನ ಹಾಕಿ ದೀಪಗಳನ್ನ ಹಚ್ಚಿ ಗ್ರಾಮಸ್ಥರು ಪಾದಯಾತ್ರೆಯನ್ನ ಬರಮಾಡಿಕೊಂಡರು. ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಡಿಕೆ ಕದ್ದಿದ್ದಂತಹ 5 ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿವಮೊಗ್ಗ ತಾಲೂಕಿನ ಹಡೋನಹಳ್ಳಿ ಗ್ರಾಮದ ಹಡೋನಹಳ್ಳಿ ಗೋಡೌನ್ನಲ್ಲಿರುವಂತಹ ಒಣ ಅಡಿಕೆಯನ್ನ 5 ಕಳ್ಳರು ಕಳವು ಮಾಡಿದ್ರು. ಇದೀಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳ್ಳರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 7.35 ಲಕ್ಷ ರೂಪಾಯಿ ಮೌಲ್ಯದ ಒಣ ಅಡಿಕೆ ಸೇರಿದಂತೆ ಒಟ್ಟು 10.25 ಲಕ್ಷ ರೂಪಾಯಿ ಮೌಲ್ಯದ ಮಾಲು ಜಪ್ತಿ ಮಾಡಿ ಕಳ್ಳತನಕ್ಕೆ ಬಳಸಿರುವಂತಹ ಆಟೋ ಹಾಗೆ ಬೈಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ವಿಜಯನಗರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹೊಸಪೇಟೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಕನಕದಾಸ ಜಯಂತಿ ಆಚರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್, ಎಸ್ಪಿ ಶ್ರೀಹರಿಬಾಬು, ಬಿಎಲ್ ಸೇರಿದಂತೆ ಹಾಲುಮತ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಕಾರ್ತಿಕ ಸೋಮವಾರ ಹಿನ್ನೆಲೆಯಲ್ಲಿ ಕೋಲಾರದ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಸಲಾಗಿದೆ. ಕೋಟೆ ಭಾಗದಲ್ಲಿರುವ ಸೋಮೇಶ್ವರ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ದೇವಾಲಯಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ರು. ಬೇರೆ ಬೇರೆ ತಾಲೂಕುಗಳಿಂದ ಬಂದ ಸಾವಿರಾರು ಭಕ್ತರು ದೇಗುಲದಲ್ಲಿ ಜಮಾಯಿಸಿದರು. ಖಾಸಗಿ ಆಸ್ಪತ್ರೆಗೆ ಟಕ್ಕರ್ ಕೊಡಲು ಸರ್ಕಾರಿ ಆಸ್ಪತ್ರೆ ಈಗ ಸಜ್ಜಾಗಿದೆ. ಬರೀ ನೆಗೆಟಿವ್ ವಿಚಾರಕ್ಕೆ ಸುದ್ದಿಯಲ್ಲಿರುವಂತಹ ಇಎಸ್ಐ ಆಸ್ಪತ್ರೆ ಇದೀಗ ಒಂದೊಳ್ಳೆ ಕೆಲಸಕ್ಕೆ ಮುಂದಾಗಿದೆ. ಆಸ್ತಮಾ, ಹಾರ್ಟ್ ಪೇಷಂಟ್ಗಳ ಪರೀಕ್ಷೆಯನ್ನ ಮನೆಯಲ್ಲಿಯೇ ನಡೆಸಿ ಸ್ಯಾಂಪಲ್ ಪಡೆಯಲು ನಿರ್ಧರಿಸಲಾಗಿದೆ. ರಾಜಾಜಿನಗರ ಇಎಸ್ಐ ಆಸ್ಪತ್ರೆಯಲ್ಲಿ ಈ ಸೇವೆ ಶುರುವಾಗಲಿದ್ದು, ಮನೆ ಮನೆ ಸ್ಯಾಂಪಲ್ ಕಲೆಕ್ಷನ್ಗೆ ಯಾವುದೇ ಶುಲ್ಕ ಪಡೆಯದಿರಲು ನಿರ್ಧರಿಸಲಾಗಿದೆ. %40 ಕಮಿಷನ್ ಆರೋಪಕ್ಕೆ ದಾಖಲೆ ಇಲ್ಲ ಎಂದ ಲೋಕಾಯುಕ್ತ ತನಿಖೆ ವಿಚಾರಕ್ಕೆ ಮೈಸೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಕೆಂಪಣ್ಣ ಆಯೋಗ ಬರೆದ ಪತ್ರದ ಮೇಲೆ ಹೋರಾಟ ಮಾಡಿದೆವು. ನಮಗೆ ಅದೇ ದಾಖಲೆ. ಈಗ ಲೋಕಾಯುಕ್ತದವರು ಯಾವ ಆಧಾರದ ಮೇಲೆ ಸಾಕ್ಷಿ ಇಲ್ಲ ಎಂಬುದನ್ನ ನಾವು ನೋಡಬೇಕಾಗಿದೆ. ಅಗತ್ಯವಿದ್ದರೆ ಮತ್ತೆ ಅದನ್ನ ಮರು ತನಿಖೆಗೆ ಒಳಪಡಿಸಲು ನಾವು ಸಿದ್ಧ ಎಂದಿದ್ದಾರೆ. ನೋಡಿ, ನಾವು ಹೋರಾಟ ಮಾಡಿದ್ದು ಆಧಾರರಹಿತವಾಗಿ ನಾವು ಮಾಡಿಲ್ಲ. ಕೆಂಪಣ್ಣವರು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನಿನ ಅಧ್ಯಕ್ಷರಾಗಿದ್ದರು. ಅವರೀಗ ಪಾಪ ತೀರು ಹೋಗಿದ್ದಾರೆ. ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ. ಒಂದು ಜವಾಬ್ದಾರಿಯುತವಾದಂಥ ರಿಜಿಸ್ಟರ್ಡ್ ಬಾಡಿ ಯಾವುದು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್, ಅದರ ಅಧ್ಯಕ್ಷರವರು. ಅವರು ಅನೇಕ ಉದಾಹರಣೆಗಳನ್ನು ಕೊಟ್ಟು ಪ್ರಧಾನಮಂತ್ರಿಗೆ ಬರೀತಾರೆ. ಅವರು ಬರೆದ ಮೇಲೆ ನಾವು ಅದನ್ನು ಈ ರೀತಿ ಒಂದು ರಿಜಿಸ್ಟರ್ಡ್ ಬಾಡಿ ರೆಸ್ಪಾನ್ಸಿಬಲ್ ಪರ್ಸನ್ ಪ್ರಧಾನಮಂತ್ರಿಗೆ ಬರೀತಾರೆ, ಪ್ರಧಾನಮಂತ್ರಿಗಳೇನೂ ಕೂಡ ಅದಕ್ಕೆ ಉತ್ತರ ಕೊಡೋದಿಲ್ಲ ಅಂಥೇಳಿ ನಾವು ಅದನ್ನು ಒಂದು ಇಶ್ಯೂವನ್ನು ಜನ ಸಮುದಾಯದ ಮುಂದೆ ಹೇಳಿದ್ವಿ. ಹೌದು, ನಾವು ಜನದ ಮುಂದೆ ಹೋಗಿ ಈ ರೀತಿ ಆಗಿದೆ, ಸರ್ಕಾರ ಹಿಂಗೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಹೇಳಿದ್ದು ನಿಜ. ಈಗ ಅವರು ಇಲ್ಲ ಅಂತ ಹೇಳಿದರೆ ನಮಗೂ ಒಂದು ಆಧಾರ ಇದೆ ಅಲ್ವಾ. ಲೋಕಾಯುಕ್ತದವರು ಹೇಳಿದ್ದ ತಕ್ಷಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಟೀಕಿಸಿರುವಂತಹ ಜಮೀರ್ ವಿರುದ್ಧ ಅಸಮಾಧಾನ ಹೆಚ್ಚಾಗಿದೆ. ಸಚಿವ ಜಮೀರ್ ವಿರುದ್ಧ ಕಾಂಗ್ರೆಸ್ನಿಂದ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪರೋಕ್ಷವಾಗಿ ಒತ್ತಾಯಿಸಿದ್ದಾರೆ. ಜಮೀರ್ ಹೇಳಿಕೆ ಪಕ್ಷಕ್ಕೆ ಹೊರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಪಕ್ಷದ ಶಿಸ್ತು ಪಾಲನಾ ಸಮಿತಿಗೆ ವರದಿಯನ್ನ ಕೊಟ್ಟರೆ ಸಮಿತಿಯ ಅಧ್ಯಕ್ಷ ರಹೀಂ ಖಾನ್ ಕ್ರಮವನ್ನ ಕೈಗೊಳ್ಳಬಹುದು ಅಂತ ಹೇಳಿದ್ರು. ಅಲ್ಲ, ಹೊರೆ ಆಗಿದೆ ಅಂತೇಳಿ ನಮ್ಮ ಅಧ್ಯಕ್ಷರೇ ಹೇಳಿದಾರಲ್ಲ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಚುನಾವಣೆ ಆದಮೇಲೆ ಆ ಚುನಾವಣೆಯಲ್ಲಿ ಅವರ ಹೇಳಿಕೆ ಸ್ವಲ್ಪ ನಮಗೆ ತೊಂದರೆ ಆಯಿತು ಅದರಿಂದ ಅಂತಲೂ ಕೂಡ ಅಧ್ಯಕ್ಷರೇ ಹೇಳಿದ್ದಾರೆ. ಅದಕ್ಕೆ ಒಂದು ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ. ನಮ್ಮ ಇವರು ರೆಹಮಾನ್ ಖಾನ್ ಸಾಹೇಬರು ಅವರೇ ಅಧ್ಯಕ್ಷರಿದ್ದಾರೆ. ಅವರು ಒಂದು ವೇಳೆ ಅಧ್ಯಕ್ಷರು ಅದನ್ನು ಅವರಿಗೆ ರೆಫರ್ ಮಾಡಿದರೆ ಅವರು ಜಮೀರ್ ಅಹಮದ್ ಅವ್ರನ್ನ ಕರೆದು ಕೇಳ್ತಾರೆ, ಯಾಕಪ್ಪ ಹಿಂಗೆಲ್ಲ ಹೇಳಿದೀಯ ನೀನು ಅದಕ್ಕೆ ಅಂತೇಳಿ. ಮತ್ತು ಅದು ತುಂಬ ಸೀರಿಯಸ್ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅದು ರೆಕಮೆಂಡ್ ಮಾಡ್ತಾರೆ. ನ್ಯಾಷನಲ್ ಲೆವೆಲ್ನಲ್ಲಿ AICCನಲ್ಲಿ AK ಆಂಟೋನಿ ಅವರು ಅಧ್ಯಕ್ಷರಿದ್ದರು, ನಾನು ಅದರಲ್ಲಿ ಸದಸ್ಯ ಇದ್ದೆ. ನಾವು MLAಗಳಿರಲಿ, ಮಿನಿಸ್ಟ್ರುಗಳಿರಲಿ ಅಥವಾ AICC ಫಂಕ್ಷನರೀಸ್ ಇರಲಿ, ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದು. ಅವ್ರು ಎಷ್ಟೇ ದೊಡ್ಡವರಿದ್ದರೂ ಕೂಡ ನಾವು ಕರೆಸ್ತಿದ್ದೋ. ಚೀಫ್ ಮಿನಿಸ್ಟರ್ನೆಲ್ಲ ಕರೆಸಿದ್ದೀವಿ. ಕರೆಸಿ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮಕ್ಕೆ ಸಸ್ಪೆಂಡ್ ಮಾಡೋದಿರ್ಬೋದು,
ಅಥವಾ ಅವ್ರ ಮೇಲೆ ಇಂಥ ಕ್ರಮ ತಗೊಳ್ಳಿ ಅಂತ ಹೇಳಿ